ಕೆಲಸ ಕೊಡ್ಲಿಕ್ಕೆ ಆಟ ಹೋದ್ಕರಿ ಹಾಟ್ ಭಾಳ ಹಸ್ತತ್ರಿ ಒಂದಿಟ್ಟು ಹಾಟಿಗೆ ಅನ್ನ ಅದು ಕೊಟ್ರೆ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಕೊಂಡ್ರಿ. ಏ ತಮ್ಮ ನಿನಗೆ ಸಲ ಹೇಳ್ಬೇಕು, ನಮ್ಮಲ್ಲಿ ಏನು ಸಿಗಂಗಿಲ್ಲ ನಿನಗೆ. ನಾವು ನಿನಗೇನು ಕೊಡಾಕ್ ಸಾಧ್ಯನೇ ಇಲ್ಲ, ಕೊಡಂಗೂ ಇಲ್ಲ. ಸುಮ್ಮ ಇದ್ ಹೋಗ್ಬಿಡ್ನಿ, ಸುಮ್ ಹೋಗ್ಯೋ. ಏನು ಒಂದೆರಡು ತಳ್ಸ್ಕೊಂಡ ಹೋಗ್ಯೋ ನೀನು. ಗೊತ್ತಾಗತ್ತಿಲ್ಲ ನಿನಗ? ನಿನಗೆ ಅರೋರಿ ಆಯ್ತಿಲ್ಲ ಒಂದ್ ಸ್ವಲ್ಪ ಹೇಳಿದ್ದಾರೆ. ಅರ್ಚನೆ ಮಾಡಪ್ಪ ಅಂದಡಿ ಬಾಂಧಾಣಿಲಿ ಓಡಿ. ನೀನು ನೋಡಿಲ್ಲ ಈ ಜನ್ಮದಾಗ ಹಿಂಗ ನಿನಗೆ ನಾ ಇನ್ನ ಆಯ್ತು ನಿನಗ ತಾಯಿ ಶಿಕ್ಷೆ ನಿನಗ ಎಲ್ಲ ಮಗ ಎಷ್ಟು ಎಣ್ಣೆ ಮಾಡಿದೀನಿ ಗೊತ್ತನ ಒಂದ್ ಇಟ್ರೆ ನಿನಗ ಇಟ್ಟತನ ಜೋಗಾಮಂದು ನೀಡಿದ ಭಿಕ್ಷೆ ಕಸ್ಕೊಂಡದೀನಿ. ಆ ಶಾಪ್ ತಟ್ಟೈತಿ ನಿನಗೆ ಗುಡದ ಎಲ್ಲ ಅಂದ್ರೆ ಏನ್ ತಿಳ್ಕೊಂಡದೀನಿ ಗೊತ್ತಾಗುದಿಲ್ಲ. ಇಂಥ ನೋಡ ಇನ್ನ ಆಯ್ತು ನಿನಗೆ ಇನ್ನ ಆಗ್ಬಿಡುದಿಲ್ಲ ಕೆಲವ ಇನ್ನ ಆಯ್ತು ನಿನಗೆ ಮಗನ ಶಾಪ. ನೀ ಭೂಮಿ ಮೇಲೆ ಬಾಳ ಬದುಕಕ್ಕೆ ತಿಳ್ತಾನ. ಇನ್ನ ಆಕೆ ಹತ್ತೆ ಬಿಟ್ಟಾಳ ನನಗೆ ಎಲ್ಲವ. ಆಕಿಗೆ ಎಷ್ಟು ಎಣ್ಣೆ ಮಾಡಿದ್ ಗೊತ್ತೇನಿ. ಎಷ್ಟೋ ಮಂದಿದ ನೀಡಿದ ಅನ್ನ ಕಸ್ಕೊಂಡು ಮನುಷ್ಯ ಇದೀನಿ ತಿಳ್ತಾನ. ಅಂತ ದುಡ್ಡು ಹಡ್ಸ್ಕೊಂಡದೀನಿ. ಇನ್ನು ಮೇಲತ್ತ ಇನ್ನು ಚಾಲು ಆಕತ್ ನಿನಗಿನ್ನ ಗುಡ್ಡದ ಎಲ್ಲ ಹಾಕಿ ನೀನು ಇನ್ನ ಬಿಡಂಗಿಲ್ಲ. ನೋಡಕ್ಕೆ ಗಂಡ ಇದ್ದದ್ದು ಹೆಣ್ಣು ಮಾಡ್ಯಾಳ, ಹೆಣ್ಣಿದ್ದು ಗಂಡ ಮಾಡ್ಯಾಳ. ಅಕ್ಕಿಗೆ ಕೂಡ ನೀ ಇದನ್ನ ಮಾಡಿದ ಅಂದ ಬಳಕ ಇನ್ನು ನಿನ್ನ ಜನ್ಮ ಉದ್ಧಾರ ಆಗತ್ತೈತೆ. ನೀನು ಉದ್ದಕ್ಕೆ ಹಾಕಿನಿ ಹೋಗ. ಈ ಊರಾಗ ಬಂದಾನ ಕಾಲದಾಗ ನಾ ದೊಡ್ಡ ಸಾವುಕಾರ. ಇಡೀ ಊರಾನ ಮಂದಿಗೆ ಏನೋ ಕೆಲಸ ಕೊಡ್ತಿದ್ನಿ, ರೊಕ್ಕ ಬಿಡದ ರೊಕ್ಕ ಕೊಡ್ತಿದ್ನಿ. ಆದ್ರೆ ಈಗ ನನ್ನ ಟೈಮ ಎಡ ಹತ್ತೈತಿ. ಏನೇ ಮಾಡಕ್ ಹೋದ್ರು ಎದ್ರಾಗೂ ಲಾಸ್. ನನ್ನ ಫ್ಯಾಕ್ಟ್ರಿ ಸುಟ್ಟು ಹೋತು. ಹೊಲ ಮನ್ಯಾಗ ಕಬ್ಬು ಹಚ್ಚಿರ ಕಬ್ಬಿ ಹೊಲ ಬಿದ್ದು ಅಳಗಾಲಾಗಿ ಹೋತ. ಅದ್ರಾಗ ಸಿಕ್ಕಾಗ ಏನೇ ಆಗೈತಿ. ದಿನ ಬಂದ ನಮ್ಮ ಮನೆ ಮುಂದೆ ನನಗೆ ಮರ್ಯಾದೆ ಬೆಳೆಯಾಕ್ತಾರೆ. ಆದ್ರೆ ಈಗ ನನ್ನ ಹೆಂಡತಿಗೆ ನಾ ದುಡ್ಕೊಂಡ್ಬಂದು ಪಗಾರ ಕೊಡಲಿಲ್ಲ ಅಂದ್ರೆ ನನ್ನ ಹೆಂಡತಿ ಮುಂದೆ ಮರ್ಯಾದೆ ಇರಂಗಿಲ್ಲ. ನನ್ನ ಹೆಂಡತಿನೂ ನನಗೆ ಮರ್ಯಾದೆ ಕೊಡಂಗಿಲ್ಲ. ಅದಕ್ಕೆ ನಾ ಹೆಂಗಾರಕ್ಕ ಆಗಲ್ದಕ್ಕ ಭಿಕ್ಷೆ ಬೇಡ್ಯಾಕ ಹೋದ ನನ್ನ ಹೆಂಡತಿ ಮುಂದೆ ನಾನು ಪಗಾರ ಕೊಟ್ಟು ಮರ್ಯಾದೆ ಉಳಿಸ್ಕೋಬೇಕು. ಈಗ ಅಷ್ಟ ಮಾಡ್ತೀನಿ ನಾ ಅಣ್ಣಾರ. ಅಲವ್ರ ಬಾಯ್ ಏನಿಲ್ರಿ ಸ್ವಲ್ಪ ಏನ್ರಿ ಅದ್ರ ಕೊಡ್ರಿ. ದುಡ್ಡಿದ್ದಾಗ ಎಲ್ಲರಿಗೂ ಸಿಕ್ಕಂಗ ರೊಕ್ಕ ಕೊಟ್ಟ ಹೆಂಗೆ ಬೇಕಂಗ ಬಳಸ್ಕೊಂಡು. ಆದ್ರೆ ಈ ₹1 ಬೆಲೆ ಏನಂತ ನನಗೆ ಈಗ ಗೊತ್ತಾಗತ್ತೈತಿ. ನಾ ಮಾಡಿದ ಸೊಕ್ಕ ನನ್ನ ಪಾಪ ಎಲ್ಲನೂ ಕರಿಬೋದು. ಅವತ್ತ ಮನಿಗ್ ಬಂದ ತಾಯಿನ ಅವಮಾನ ಮಾಡಿ ಕಳಿಸ್ದ ನನ್ನ ಗಂಡ. ಇವತ್ತ ಆಕಿನೇ ಎಲ್ಲಿದಾಳತ್ತ ಹುಡುಕು ಪರಿಸ್ಥಿತಿ ಬಂತು. ಎಷ್ಟ್ ಹುಡುಕುದ್ರು ಸಿಗವಳ್ಳ. ತಾಯಿ ನಮ್ ಕಡೆಯಿಂದ ತಪ್ಪಾಗೈತೆವ. ಆದ್ರ ಈ ತಪ್ಪಿಗೆ ಇಂತ ದೊಡ್ಡ ಶಿಕ್ಷೆ ಕೊಡ್ಬೇಡ. ಅವ್ವ 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 ನಾನ್ ನೆನಪದೀನಿ ಅವ್ವ ನಿನಗ. ಅವ್ವ ತಪ್ಪಾಯ್ತವ್ವ. ಹೇಳವ ಹೇಳ. ಯಾಕೆ ಏನಾಯ್ತು? ಏನಾಯ್ತು ಮಗಳ? ನನಗೆ ನೆನಪಿಲ್ಲ. ನೀವೆಲ್ಲ ನೆನಪಿನಾಗಿರ್ತೀವ? ನೆನಪಿನಾಗ ಎಲ್ಲ ಹೃದಯದಾಗ ಇಟ್ಕೊಂಡೀನಿ ನಾನು ನಿನ್ನ. ನೆನಪಿನಾಗದೀವ? ನೆನಪಿನಾಗದಿ? ಏನಾಯ್ತ? ಅವ್ವ ಅವತ್ತ ನೀ ನಮ್ಮ ಮನಿಗ್ ಬಂದಾಗ ನನ್ ಗಂಡ ತಿಳಿಲಾರ್ದೆ ನಿನ್ಗ ಅವಮಾನ ಮಾಡಿ ಕಳಿಸ್ದ. ಆದ್ರ ಆ ಶಾಪ ಇವತ್ತ ನಮಗ್ ತಟ್ಟೈತಿಯವ್ವ. ನನ್ ಗಂಡ ರೋಗ ಮ್ಯಾಲ ರೋಗ ಬರಾತವ. ಕೂಡ್ಸಕ್ಕೆ ಹೋಗವಲ್ದ. ಹಾಸಿಗೆ ಹಿಡ್ದಾನ. ರೊಕ್ಕ ರೂಪಾಯಿ ಬಿಡು, ಅದೆಲ್ಲ ನನಗ್ ಬೇಡ. ಆದ್ರೆ ನನ್ ಗಂಡನ ಆರೋಗ್ಯ ಸುಧಾರಿಸ್ಬೇಕು. ಮೊದ್ಲಿನ ಗಪ್ಲೆ ಚಂದಗೆ ಇರ್ಬೇಕು. ಅವ್ವ ನೀ ಆ ಶಾಪದಿಂದ ನಮ್ಗೆ ಹೆಂಗರೆ ಮುಕ್ತಿ ಕೊಡ್ಬೇಕು. ಏನವ ನಮ್ಮ ತಾಯಿ ಶಾಪ ಹಾಕ್ತಾ ಅಂತೇಳಿದ್ಯಾ? ಇಲ್ಲವ, ಆಕಿ ಶಾಪ ಹಾಕುವಂತಕ್ಕೆಲ್ಲ ನೆಂಬಿದವ್ರನ್ನ ಕೈ ಬಿಡುದಿಲ್ಲ. ಆಕೆ ಎಂದೆಂದಿಗೂ ಕೈ ಬಿಡುದಿಲ್ಲ. ಇದ್ದವ್ರನ್ನ ಕೈ ಹಿಡ್ದು ಎಬ್ಬಸ್ತಾಳ. ಅಂತಕಿನ ನಿನ್ನ ಗಂಡ ಕೈ ಹಿಡ್ದ ನುಂಗಿಸ್ಬಿಟ್ಟ. ಗೊತ್ತೈತಿಲ್ಲ ನಿನಗ? ಮನೆಗೆ ಬಂದು ಮಹಾಲಕ್ಷ್ಮಿನ ಜಾಡಿಸಿ ಒದ್ದಾನ. ಅಂತವಾಗ ನೀನು ಕ್ಷಮೆ ಕೊಡಂತ ಕೇಳ್ಕೊತಿ? ಅವ್ವ ನನಗೆ ಗೊತ್ತೈತಿ ಆ ತಾಯಿ ಯಾರಿಗೂ ಶಾಪ ಕೊಡುದಿಲ್ಲ. ಆದ್ರ ಅಕ್ಕಿನ ರುವಾರಿ ನಿನ್ನ ಮನಸ್ಸು ನೋಯಿಸಿದ್ರ ಯಾರಿಗೂ ಒಳ್ಳೇದಾಗುದಿಲ್ಲತ್ತ ನನಗೆ ಅರ್ಥ ಆಯ್ತು. ನೋಡು ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನೀ ನಮ್ಮ ಮನಿಗ್ ಬರ್ಬೇಕ.
ನಿನಗ ಮಾಡ್ತಕ್ಕದ್ದನ್ನ ನಾವು ಮಾಡೇ ಕಳಿಸ್ಬೇಕ. ಬಾ ಅವ್ವ ನಮ್ಮ ಮನಿಗ್ ಬಾ, ನಿನಗ ಕಾಲ್ ಹಿಡ್ಕೋತೀನಿ. ಹೇಳವ ಹೇಳ, ನೀ ಯಾಕೆ ಕಾಲು ಹಿಡ್ಕೋತಿ? ಅಲ್ಲ, ನಾ ಬಂದು ಏನ್ ಮಾಡ್ಲಿ ನಿನ್ ಮನೆಗೆ? ಏನ್ ಮಾಡ್ಲಿ? ಇಲ್ಲ, ಆ ಮನೆಗೆ ನಾ ಬರೋದಿಲ್ಲ. ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ. ಅವ್ವ, ನನ್ ತಾಳಿ ಭಾಗ್ಯ ಉಳಿಬೇಕಂದ್ರ ನೀ ನಮ್ಮ ಮನ್ಯಾಗ ಕಾಲ್ ಇಡಬೇಕ. ಆ ತಾಯಿ ಆಶೀರ್ವಾದ ನಮಗ್ ಬೇಕೇ ಬೇಕ. ಅವ್ವ ನೀ ಏನ್ ಮಾಡ್ತೀನಿ ನನಗ್ ಗೊತ್ತಿಲ್ಲವ. ಬಾ ನಮ್ಮ ಮನಿಗ್ ಬಾ. ನೋಡ್ವಾ ತಂಗಿ, ನಾನು ನಿಮ್ ಮನಿಗ್ ಬರ್ಬೇಕಂದ್ರ ನಿನ್ನ ಗಂಡ ಮೊದಲ ತಾಯಿನ ನಂಬೇಕು. ನಾನು ಹನಿಗ್ ಭಂಡಾರ ಧರಿಸ್ಬೇಕ. ಆ ಭಂಡಾರ ಮುಟ್ಟಿದ್ರ ಕೈ ಹೊಲಸಾಗೈತಂತ ಕೈ ತೊಳ್ಕೊಂಡವ. ಅಂತಾದ್ರಾಗ ಅವನಿಗೆ ನೀನು ನಾನು ಭಿಕ್ಷೆ ಬಿಡಕ್ ಬಂದಿ? ಅವ ಭಂಡಾರ ಹಚ್ಕೋಬೇಕು, ಅಂದಾಗ ಅವನು ಉದ್ಧಾರ ಆಕಾನ. ಇಲ್ಲ ಅಂದ್ರ ನಿಮ್ ಮನಿ ಅಲ್ಲ, ನಿಮ್ ಅಂಗಳಾದ್ರೂ ನಾನು ತುಳಿಯಂಗಿಲ್ಲ. ಅವ್ವ, ನನ್ ಗಂಡನ ಪರಿಸ್ಥಿತಿ ಯಾವ ರೀತಿ ಆಗೈತೆ ಒಂದೇ ಒಂದ್ಸತಿ ಮನಿಗ್ ಬಂದ್ ನೋಡ. ಅವನಿಗೆ ಕೂಳ ನೀರ ಒಂದೇ ಆದಂಗ ಆಗೈತಿ. ಜೀವ ಹುಳಿದ್ರ ಸಾಕಾಗೈತಿ. ತಾಯಿನ ನಂಬ್ಲಾರ್ದೆ ಇನ್ನೇನ್ ಮಾಡ್ತಾನ? ಅವನಿಗೆ ಬ್ಯಾರೆ ದಾರಿನೇ ಇಲ್ಲ, ನಂಬೇ ನಂಬ್ತಾನ. ಅವ್ವ ಬಾ ಅವ್ವ ಬಾ. ನೋಡ್ತಾಯಿ, ಈ ತಾಯಿ ಯಾ ಮಕ್ಕಳನ್ನು ಒಗ್ಯಂಗಿಲ್ಲ, ಎಲ್ಲ ಉಡ್ಯಾಕ ಕಟ್ಕೊಂಡ ಜಪಾನ್ ಮಾಡ್ತಾಳ. ಅದು ವಾಂಡ್ ಐತಿ ಅಂದ್ರೂ ಅವಳ ಮಗನ, ಆ ತಾಯಿ ಮಕ್ಕಳು ಅವೆಲ್ಲ ಕೈ ಹಿಡ್ದ ಕಾಪಾಡ್ತಾಳ. ನಡಿವಾ, ನೀ ಇಷ್ಟು ನೊಂದದ್ ನೋಡಿ ನನಗ ಸಂಕಟ ಆಗ್ತೈತಿ. ನಡಿ, ಬರ್ತೀನಿ, ಬಾ ಹೋಗೋಣ. ಬಾ ತಾಯಿ ಬಾ, ಬಡವ್ರ ಮನೆಗೆ ಬಲ್ಗಾಲ ಇಟ್ಟು ಒಳಗ್ ಬಾ. ಆಯ್ತು, ನಡಿಯೋ. ನಡಿಯವ. ನೋಡಿಲ್ಲ, ಅವತ್ತ ನಿನಗ ಜೋಗಾನ್ ಇರ್ಲಾರ್ದೆ ಕಳ್ಸಿ ಶಾಪಕ್ಕ ಅನಿಷ್ಟ ಅನ್ನೋದು ನಮ್ಮ ಮನ್ಯಾಗ ಬಿಟ್ಟ ಹೋಗವಲ್ದ. ಏನೇ ಮಾಡಿದ್ರು ನನ್ ಗಂಡಗ ಆರಾಮ ಆಗವಲ್ದ. ಒಂದಾದ್ಮೇಲೆ ಒಂದು ರೋಗ ಅಂಟ್ಕೊಳತಾವ್. ಒಟ್ಟ ಮನುಷ್ಯನ್ ಮ್ಯಾಲ ಖುಷಿ ಅನ್ನೋದೇ ಇಲ್ಲ. ಇದ್ರಿಂದ ನೀನೇ ನನ್ ಕಾಪಾಡ್ಬೇಕವ್ವ, ನೀನೇ ಕಾಪಾಡ್ಬೇಕ. ಆಯ್ತವ, ನೀ ಚಿಂತೆ ಮಾಡ್ಬೇಡ. ನೋಡು, ಈಗ ನಾ ನಿಮ್ಮ ಮನೆಯೊಳಗೆ ಬಂದಿನಲ್ಲ, ಅಷ್ಟ ಸಾಕ. ಇನ್ನು ಮುಂದೆ ನೋಡಿ ನಿನ್ ಗಂಡಂದು. ಅಲ್ಲ ತಾಯಿ, ಆಕೆ ನಂಬಿದವ್ರನ್ನ ಯಾರು ಕೈ ಬಿಟ್ಟಿಲ್ಲ. ಆಕೆ ಬಿದ್ದದಕ್ಕಲ್ಲ, ಎದ್ದದಕ್ಕಲ್ಲ, ಹುಚ್ಚರ್ನ ಹುಡುಕರ್ನ ಎಲ್ಲ ಉಡ್ಯಾಕ ಹಾಕೊಂಡ ಸಾಕಂತ ಮಹಾತಾಯಿಕೆ. ಹುಟ್ಟದೆಲ್ಲ ಒಂದ್ರ ಹಗರಲ್ಲವ, ಹಗರಲ್ಲ. ನೀವು ತಿಳ್ಕೊಂಡಾರೆ ಈಕೇನ ಜೋಗ ಬೇಡಕ್ ಬಂದಾಳಂತ. ಹುಚ್ಚಿ ಹಾಳೆ ಹುಚ್ಚಿ. ನೀನು ಮನುಷ್ಯ ರೂಪನಾಗ ನೋಡಿ ಆಕಿನ, ಆ ಮಾತಾಯಿ ಯಾವ ರೂಪನಾಗ ಬರ್ತಾಳ ನಿನಗೇನ್ ಗೊತ್ತೈತಿ? ನೋಡಮ್ಮ, ನೀ ಏನು ಚಿಂತೆ ಮಾಡ್ಬೇಡ. ನಿನ್ ಗಂಡಗ ಹುಷಾರ್ ಮಾಡೋದು ಆ ಎಲ್ಲಮ್ಮ ತಾಯಿ ಎಲ್ಲ ಸರಿ ಮಾಡ್ತಾನ. ಆಯ್ತವಾ. ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ. ಏನ್ ಅನ್ಸಾಕತೈತಿ? ನನ್ನ ಎಲ್ಲ ಆರಾಮ್ ಅನ್ಸಕತ್ವ. ನಾ ಮಾಡಿದ ಪಾಪಕ್ಕ ಸರಿಯಾದ ಶಿಕ್ಷಣ ಕೊಟ್ಲ ದೇವಿ. ಇನ್ ಮ್ಯಾಲ ಯಾವ ಜನ್ಮಕ್ಕೂ ನಾ ಇಂಥ ಪಾಪ ಮಾಡಂಗಿಲ್ಲ. ನನ್ ತಪ್ಪಾತು ಮಾಡಂತ. ಹೇಳಪ್ಪ, ಹೇಳು. ನೀನು ತಪ್ಪು ಮಾಡ್ಬೇಕಂತ ಮಾಡಿಲ್ಲ. ಎಲ್ಲಮ್ಮ ನಿನ್ನ ಮೇಲೆ ಪ್ರೀತಿ ಇಷ್ಟ ನಿನಗೆ ಹಂಗೆ ಮಾಡ್ಸಕತ್ತಾಳ. ಈಗ ನೋಡು, ಸ್ವತಃ ನಿನ್ ಹೆಂಡ್ತಿನ ಕರ್ಕೊಂಡು ಬಂದಾಳ. ಈಗ ನಿಂದೆಲ್ಲ ಕಷ್ಟ ಪರಿಹಾರ ಆಕತಿ. ಚಿಂತೆ ಮಾಡ್ಬೇಡ ಮಗನ, ಚಿಂತೆ ಮಾಡ್ಬೇಡ. ಅವು ನನ್ ತಪ್ಪಾತು. ಅವತ್ ನಾ ತಿಳಿಲಾರ್ದು
ನಾ ಏನೋ ಬಾಯಿ ಬಂದಂಗೆ ಮಾತಾಡ್ಬಿಟ್ನಿ. ಮಾತಾಡೋದಲ್ಲ ನಿನ್ನ ಕೈ ಹಿಡಿದು ನುಗ್ಸಿದ್ನಿ. ಅದಕ್ಕ ಆ ತಾಯಿ ನಾ ಮಾಡಿದ ಪಾಪಕ್ಕ ಇಂಥ ಶಿಕ್ಷೆ ಕೊಟ್ಲು. ಇನ್ನು ಯಾವ ಜನ್ಮದಾಗೂ ನಾ ಇಂಥ ಪಾಪ ಮಾಡಂಗಿಲ್ಲ. ನನ್ನ ಪಾಪ ಪರಿಹಾರ ಮಾಡ್ಕೋ ತಾಯಿ, ಪರಿಹಾರ ಮಾಡ್ಕೋ. ಮಗನ ಈಗ ನೀನು ಮನಸ್ಸು ತೊಳ್ಕೊಂಡ ಪ್ರಶುದ್ಧ ಆಗೈತಿ ನಿನ್ನ ಮನಸ್ಸು. ಎಲ್ಲ ತಾಯಿ ಭಕ್ತ ಆಗೇದಿ ನೀನು, ಚಿಂತೆ ಮಾಡಬೇಡ. ಆಕೆ ಯಾವತ್ತು ನಿನಗ ರಕ್ಷಣೆ ಆಗಿರ್ತಾಳ. ಆಯ್ತಲ್ಲಪ್ಪ? ರೀ, ಆ ತಾಯಿಗೆ ಏನ್ ಮುಟ್ಟಿಸ್ಬೇಕೋ ಅದನ್ನ ಮಾಡಿ ಮುಟ್ಸುನು ಬರ್ರಿ. ಎಲ್ಲ ಮಾಯಿ ನಿನ್ನ ಪಾದ ಎಲ್ಲಮ್ಮ ನಿನ್ನ ಹಾಲು ಎಲ್ಲಮ್ಮ ತಾಯಿ ನಿನ್ನ ಹಾಲು ರೀ, ತಿಳಿಲಾರ್ದೇನೋ ತಪ್ಪು ಮಾಡಿರಿ. ಇನ್ ಮುಂದ ಮನಿ ಬಾಗ್ಲಿಗೆ ಯಾರೇ ಬಂದ್ರು ಖಾಲಿ ಕೈಲಿ ಕಳ್ಸಂಗಿಲ್ಲ ಅಂತೇಳಿ ತಾಯಿಗೆ ಬೇಡ್ಕೋರಿ. ತಪ್ಪಾಗೈತಿ ಆಕಿನ ಕಾಲ್ ಹಿಡಿರಿ, ಎಲ್ಲಾ ಚಲೋ ಆಕೈತಿ. ಬರ್ರಿ. ಹೌದಣ್ಣ, ಈ ತಾಯಿ ಅದಾಳಲ್ಲ ಯಾವ ರೂಪನಾಗ ಬಂದು ಏನ್ ಆಟ ಮಾಡ್ತಾಳ್ತೇಳಿ ಯಾರಿಗೆ ತಿಳಿದಿಲ್ಲ. ಹಸಿ ಗಿಡಕ್ಕ ಉರಿ ಹಚ್ಚದಕ್ಕೆ ಅದಾಳ ಈ ಅಮ್ಮ. ಅದಕ್ಕ ಕಾಲ್ ಬಿದ್ದು ಕ್ಷಮೆ ಕೇಳ್ಬಿಡೋಣ. ಬರೋಬರೈತಿವ. ನಾನು ನನ್ನ ದುಡ್ಡಿನ ಅಹಂಕಾರದಾಗ ನಾನು ಭಾಳ ಇಷ್ಟ. ಬಂದವ್ರಿಗೆಲ್ಲ ಅವಮಾನ ಮಾಡೋದು, ಅವ್ರಿಗೆ ಯಾಕೆ ಬೇಕಾದ್ರೆ ಮಾತಾಡೋದು, ಆ ದೇವರೇ ಎಲ್ಲ ತಂದ್ಕೊಬೇಕು. ಆದ್ರೆ ನಾ ಮಾಡಿದ ತಪ್ಪಿಗೆ ಆ ತಾಯಿ ನನ್ನ ಎಲ್ಲವಾಯಿ ಸರಿಯಾದ ಶಿಕ್ಷೆನೇ ಕೊಟ್ಲು. ಆದ್ರೆ ಈಗ ನನ್ನ ತಪ್ಪಿನ ಅರಿವು ನನಗೆ ಆಗೈತಿ. ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ಆ ತಾಯಿ ತಪ್ಪಿ ಬಿಡ್ಕೊಂಡ ನನ್ನ ಪಾಪ ಪರಿಹಾರ ಮಾಡ್ಕೊತಿರುವ ಪರಿಹಾರ ಮಾಡ್ಕೊತೀನಿ. ಏನಪ್ಪ ಏನ ಇನ್ನಷ್ಟು ಪಾಪ ಮಾಡಿಲ್ಲ, ಅದೆಲ್ಲ ಪರಿಹಾರ ಆಗೈತಿ. ಈ ಭಂಡಾರ ಐತಲ್ಲ, ಇದು ಭಂಡಾರ. ಯಾರು ಭಂಡಾರ ನಂಬ್ತಾರಲ್ಲ ಅವ್ರು ಉದ್ಧಾರ ಆಕಾರ.
ಯಾರು ಬಂಡಾರ ನಂಬಂಗಿಲ್ಲಲ್ಲ ಅವರು ಸುಟ್ಕೊಂಡು ಸಾಯ್ತಾರ. ಆಯ್ತಲ್ಲಪ್ಪ, ಯಾವತ್ತು ಈ ಬಂಡಾರ ಮರಿಬೇಡ. ಆಯ್ತು ತಾಯಿ ಎಲ್ಲ ಮಾಯಿ ಪಾದು ಮರಿ ಬಂಡಾರ ತಂಗಿ ನಿಂಬೆ ಅಂತ ಹೇಳಿ ನೋಡುವ. ಇದನ್ನ ಹಣ್ಣು ಬಂಡಾರ ಇಬ್ರು ಗಂಡ ಹೆಂಡತಿ ಜಳಕ್ನ್ಯಾಗ ಒಂದು ಜಳಕ್ನ್ಯಾಗ ಹಾಕೋರಿ, ಇನ್ನೊಂದ್ ಏನೈತ ನಿಮ್ ಕುಡಿ ನೀರ್ನ್ಯಾಗ ಹಾಕೊಂಡ ದಿನಾಲು ಒಂದು ನಿಂಬೆ ಹಣ್ಣು ಆದ್ರೂ ಮತ್ತೊಂದು ನಿಂಬೆ ಅಂತ ಸೇರಿಸಿ 2 ನಿಂಬೆ ಹಣ್ಣು ಆಗುತ್ತೂ ಕುಡಿ. ಆಯ್ತಾ? ನಿಮ್ಗೆಲ್ಲ ಒಳ್ಳೇದಾಗ್ತದೆ. ಆಯ್ತು ತಾಯಿ. ಹೌದು ತಾಯಿ ಎಲ್ಲಮ್ಮ ಭಕ್ತನ ಉದ್ಧರಿಸುವ. ಆಯ್ತು, ನನಗೆ ಅಪ್ಲಿ ಕೊಡ್ರಿ ಪೈನ. ಉದೋ ಉದೋ ತಾಯಿ ಎಲ್ಲಮ್ಮ, ಉದೋ ಉದೋ ತಾಯಿ ಎಲ್ಲಮ್ಮ. ಅವ್ವ ಇಟ್ಟಕ್ಕೆ ಮುಗಿತು ಅನ್ಕೋಬೇಡ. ಇನ್ಮೇಲೆ ನಾವು ತಾಯಿಗೆ ಭಕ್ತಿಲೇ ನಡ್ಕೋತೀವ. ಪ್ರತಿ ಮಂಗಳವಾರ ಶುಕ್ರವಾರ ತಪ್ಪಲಾರ್ದೆ ನೀ ಬಂದು ಕಾಲ್ ಹಾಕಿ ಹೋಗ್ಬೇಕ. ಯಾಕಂದ್ರ ನಮ್ಮ ಮನ್ಯಾಗ ಏನೇ ಇರ್ಲಿ ಕಾಳ ಕಡಿ ನಿನ್ ಪಾದಕ್ಕೆ ಒಪ್ಪಿಸಿ ನಾವು ನಡ್ಕೋತೀವವ್ವ. ಆಯ್ತು ಇಷ್ಟ ಭಕ್ತಿಯಾಗಿ ಅಂದ್ರ ಭಯಕ್ಕಿರ್ಲವ. ಬಂದ ಪ್ರತಿ ಶುಕ್ರವಾರ ಮಂಗಳವಾರ ಬಂದು ನಿನ್ನ ಮನೆ ಕಾಲ್ ಹಾಕ್ಬಿಡ್ತೀನಿ. ಆಯ್ತಾ? ನಿನ್ನ ಮನೆ ಹಂಗ ಉಕ್ಲೆ ಇರ್ತೈತಿ ನೋಡ್ ಮಗಳ. ಆಯ್ತವ್ವ. ಯಪ್ಪ ಹೋಗಿ ಬರ್ತೀನಿ ನಾನು. ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ. ಪೂಜೆ ಅಣ್ಣ ಪೈಲ ಯಾವ ದೇವ್ರಿಗೆ ನೆಂಪಿರಲಿಲ್ಲ, ಈಗ ನೆಂಬಕತ್ತಾನ. ಯಾಕಂದ್ರ ಆ ದೇವ್ರ ಮಹಿಮೇನೆ ಹಂಗಾದ ನೋಡು. ಈಗ ಪೈಲೆ ಹೆಂಗ್ ಶ್ರೀಮಂತ ಐತಿ ನೋಡು, ಅದೇ ತರ ಆ ದೇವ್ರ ಕೊಡ್ತಾನ. ನೀ ತಲೆ ಕಟ್ಸ್ಕೋಬೇಡ, ಹೋಗ ಅಣ್ಣ ಕರ್ಕೊಂಡು ಒಳಗ್ ಹೋಗು. ನಾನು ನಮಗ ಯಾವ ಶ್ರೀಮಂತಿಕೆನೂ ಬೇಡವ. ಈ ಗುಡ್ಸಲ್ದಾಗ ನಾವು 3 ಹೊತ್ತು ಊಟ ಮಾಡಿ ಆರಾಮ್ ಇರ್ತೀವಿ. ಆದ್ರೆ ನನಗ್ ಬೇಕಾಗಿರೋದು ನನ್ ಗಂಡಗ ಏನ್ ಶಾಪ ತಟ್ಟಿತ್ಲ ಅದೆಲ್ಲ ಮುಕ್ತಾಯ ಆಗಿ ಅವ ಮೊದ್ಲಿನ ಗಪ್ಲೆ ಆರೋಗ್ಯವಂತಾಗಿದ್ರ ಅಷ್ಟೇ ಸಾಕು ನನಗ. ಯಾವ ಶ್ರೀಮಂತಿಕೆನೂ ಬೇಡ. ಏನ್ರೆ? ಹೌದು ಪೂಜಾ, ಎಷ್ಟು ದುಡ್ಡಿದ್ರೆ ಏನ್ ಮಾಡೋದು? ಮನುಷ್ಯಾಗ ನೆಮ್ಮದಿರೋದಿಲ್ಲ. ಗಂಟೆಗೆ ದುಡ್ಡಿದ್ದಾಗ ನಾ ಏನೆಲ್ಲ ಮಾಡಿದ್ವಿ, ಮಕ್ಕಿಂತವ್ರಿಗೆ ಹೆಂಗೆ ಅಮೌಂಟ್ ಮಾಡಿದ್ವಿ, ಹೊಡಿದು ಮಾಡಿ ಬಿಡಿದ್ ಮಾಡಿ. ಆದ್ರೆ ನೆಮ್ಮದಿ ಇರೋದ ಸಿಗ್ಲಿಲ್ಲ. ಆ ತಾಯಿ ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟು ನೆಮ್ಮದಿ ಎದುರಾಗೈತಿ ಏನೈತೆ ಅನ್ನೋದು ನನಗೆ ಸರಿಯಾಗಿ ತೋರಿಸ್ಕೊಟ್ಟ. ಆ ತಾಯಿ ಅನ್ನ ಆಶೀರ್ವಾದದಿಂದ ನಾ ನೆಮ್ಮದಿ ಜೀವನ ಮಾಡಿ